ನಮಸ್ಕಾರ. ನನ್ನ ಹೆಸರು ಆಶಾ. ನಾನು 8ನೇ ತರಗತಿ ಓದುತ್ತಿದ್ದೇನೆ. ಶ್ರೀ ಕೊಂಡಜ್ಜಿ ಬಸಪ್ಪ ಪ್ರೌಢಶಾಲೆ ಎಲೆಬೇತೂರು. ಇಲ್ಲಿ ಈ ದಿನ ತಾತ್ವಿಕ ಅಧ್ಯಾಯ 1 ದೈಹಿಕ ಶಿಕ್ಷಣ ಮಹತ್ವದ ಬಗ್ಗೆ ಮಾತಾಡ್ತಾರೆ. ಮತ್ತೆ ಅದು ಫಸ್ಟ್ ಸ್ವಾಗತ ಕೊಡ್ತೀನಿ. ಸ್ವಾಗತ ಏನಪ್ಪಾ ಅಂತಂದ್ರೆ ಇಲ್ಲಿ ಅಂತ ಮಾಡಿದ್ದಾರೆ. ಫಸ್ಟ್ ದೈಹಿಕ ಶಿಕ್ಷಣ ಮಹತ್ವದ ಬಗ್ಗೆ ರಸಪ್ರಶ್ನೆ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ಅಂತ ಮಾಡಿದರೆ ಮೊದಲನೇ ಅಂತ ಲಿಖಿತ ಕೇಟಿ, ಮತ್ತೆ ಎರಡನೇ ಅಂತ ಋತು, ಮತ್ತೆ ಪ್ರತೀಕ್ಷಾ, ಅಂಜಲಿ, ಪೂಜಾ, ಸಾನಿಯಾ ಬಾನು ಇಲ್ಲಿ ಹಂಚ್ಕೊಂಡಿದ್ದಾರೆ. ಮತ್ತೆ ನೀವೆಲ್ಲ ಶಾಂತಿ ರೀತಿಯಿಂದ ಕುಳಿತುಕೊಂಡು ಅವ್ರು ಮಾತಾಡೋದು ಕೇಳಿಸ್ಕೊಳ್ರಿ. ಮತ್ತೆ ನೆಕ್ಸ್ಟ್ ಪ್ರಶ್ನೆಗಳಿರ್ತಾವೆ, ಅದಕ್ಕೆ ಆನ್ಸರ್ ಮಾಡಿ. ಮತ್ತೆ ಇಲ್ಲಿ ಎಲ್ಲ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿದ್ದಕ್ಕೆ ನಿಮಗೆ ನನ್ನ ಗೆಳತಿ ಗೆಳೆಯರಿಗೆ ಮತ್ತು ನನ್ನ ಅಣ್ಣ ತಮ್ಮದರಿಗೆ ತುಂಬಿರುವುದರಿಂದ ಧನ್ಯವಾದಗಳನ್ನು ಕೊಡ್ತೇನೆ. ಹಾಗೆ ಈ ಕಾರ್ಯಕ್ರಮವನ್ನು ನಡೆಸಲು ಮಾರ್ಗದರ್ಶಕರಾದ ರವಿ ಸರ್ ಅವರಿಗೂ ತುಂಬಿರುವುದರಿಂದ ಧನ್ಯವಾದಗಳನ್ನು ಕೊಡ್ತೇನೆ. ಒಂದೊಂದು ಮಹತ್ವದ ಬಗ್ಗೆ ಓದ್ಕೊಂಡ ಹೋಗ್ತಾಳೆ ಇವಳು. ತಾತ್ವಿಕ ಅಧ್ಯಯನ 1 ದೈಹಿಕ ಶಿಕ್ಷಣ ಮಹತ್ವ. ಇದರ ಬಗ್ಗೆ ಮಾತಾಡೋದು ನನ್ನ ಗೆಳತಿ ಲಿಖಿತ ಕೇಟಿ ಅವರು ಮಾತಾಡ್ತಾ ಇದ್ದಾರೆ. ನನ್ನ ಹೆಸರು ನಿಖಿತಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ಪಾಠ ಅಧ್ಯಾಯ 1 ದೈಹಿಕ ಶಿಕ್ಷಣದ ಮಹತ್ವದ ಬಗ್ಗೆ ತಿಳಿಸಿಕೊಡ್ತೀನಿ. ಶಾಲಾ ಹಂತದಲ್ಲಿ ಪಠ್ಯಕ್ರಮದ ಶೈಕ್ಷಣಿಕ ಅಂಶಗಳು ಮಾನಸಿಕ ಅಭಿವೃದ್ಧಿಯನ್ನು ಸಾಧಿಸುವಲ್ಲಿ ಸಹಕಾರಿಯಾದರೆ, ಕ್ರಮಬದ್ಧ ದೈಹಿಕ ಶಿಕ್ಷಣವು ಸಮರ್ಪಕ ದೈಹಿಕ ಬೆಳವಣಿಗೆ ಹಾಗೂ ದೇಹದ ದೃಢತೆ ಸಾಧಿಸುವುದನ್ನು ಖಚಿತಪಡಿಸುತ್ತದೆ. ದೈಹಿಕ ಶಿಕ್ಷಣವು ಪ್ರಾಥಮಿಕ ಶಾಲಾ ಮಟ್ಟದಿಂದ ಶಿಕ್ಷಣದ ಎಲ್ಲ ಹಂತಗಳಲ್ಲಿಯೂ ಸಮಗ್ರ ಶಿಕ್ಷಣದ ಅವಿಭಾಜ್ಯ ಅಂಗವಾಗಿದೆ. ವಿವಿಧ ಬಗೆಯ ದೈಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರೊಂದಿಗೆ ದೈಹಿಕ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳು ಆರೋಗ್ಯಕರ ಜೀವನ ಶೈಲಿಯ ಮೂಲಭೂತ ತತ್ವಗಳನ್ನು ಮೈಗೂಡಿಸಿಕೊಳ್ಳುತ್ತಾರೆ. ಇದರಿಂದಾಗಿ ಭವಿಷ್ಯದಲ್ಲಿ ಆರೋಗ್ಯವಂತ ಹಾಗೂ ತಿಳುವಳಿಕೆಯಿಂದ ಕೂಡಿದ ನಾಗರಿಕರು ಹೊರಹೊಮ್ಮುತ್ತಾರೆ. ನಮಗೆ ದೈಹಿಕ ಶಿಕ್ಷಣದಿಂದ ಬಹಳ ಲಾಭಗಳನ್ನ ಹೊಂದುತ್ತೀವಿ. ನಾವು ನಮ್ಮ ಸ್ನಾಯುಗಳು, ಇವರಿಗೆ ಕಾಲು ನೋವು, ಆ ನೋವು ಇದ್ದೇ ಇರ್ತವೆ ಎಲ್ಲರಿಗೂ. ಆದರೆ ದೈಹಿಕ ಶಿಕ್ಷಣವನ್ನೆಲ್ಲ ಅಂತ್ಯ ಮಾಡುತ್ತೆ. ಅದನ್ನೆಲ್ಲ ಅಂತ್ಯ ಮಾಡುತ್ತೆ. ದೈಹಿಕ ಶಿಕ್ಷಣ ನಮಗೆ ಬಹಳ ಉಪಯೋಗ. ಅದರಲ್ಲೂ ದೇಹಕ್ಕಂತೂ ಬಹಳ ಉಪಯೋಗ. ಸ್ನಾಯುಗಳಿಗಾಗಿರ್ಬೋದು ಅಥವಾ ಆಟ ಆಡೋಕ್ಕಾಗಿರ್ಬೋದು, ಅದಕ್ಕೆ ಆಗಲಿ ಬಹಳ ಉಪಯೋಗ. ಇಷ್ಟನ್ನು ಹೇಳಿ ನನ್ನ ಮಾತುಗಳನ್ನು ಮುಂದಿನ ಭಾಗವನ್ನು ನನ್ನ ಗೆಳತಿ ಋತು ತಿಳಿಸಿಕೊಡುತ್ತಾಳೆ. ನನ್ನ ಹೆಸರು ಋತು. ನಾನು 8ನೇ ತರಗತಿ ಓದುತ್ತಿದ್ದೇನೆ. ದೈಹಿಕ ಶಿಕ್ಷಣ ಏನಪ್ಪಾ ಅಂದ್ರೆ ನಮಗೆ ಆರೋಗ್ಯ ನೀಡುತ್ತೆ. ಮತ್ತೆ ನಮ್ಮ ದೇಹದಲ್ಲಿ ಏನು ರೋಗ ನಿರೋಧಕ ಶಕ್ತಿ ಅವೆಲ್ಲ ಹೋಗ್ತವೆ. ನಮಗೆ ದೈಹಿಕ ಶಿಕ್ಷಣ ಯಾಕೆ ಇಷ್ಟಪ್ಪ ಅಂದ್ರೆ ಶಾಲೆಗಳಲ್ಲೆಲ್ಲ ಸ್ಪೋರ್ಟ್ಸು ದೈಹಿಕ ಶಿಕ್ಷಣದೆಲ್ಲ ಇದು ಮಾಡ್ತಾರೆ. ನಮ್ಮ ರವಿ ಸರ್ ಶನಿವಾರ ಎಲ್ಲ ಯೋಗ ಮಾಡಿಸ್ತಾರೆ. ಅದರಿಂದ ನಮಗೆ ತುಂಬ ಅನುಕೂಲ ಆಗ್ತದೆ. ಜೀವನದುದ್ದಕ್ಕೂ ಆರೋಗ್ಯಕರ ದೈಹಿಕ ಚಟುವಟಿಕೆಗಳನ್ನು ಅನುಭವಿಸಲು ಅಗತ್ಯ ಜ್ಞಾನ, ಕೌಶಲ್ಯ ಹಾಗೂ ದೃಢತೆಯುಳ್ಳ ದೈಹಿಕವಾಗಿ ಸುಶಿಕ್ಷಿತ ವ್ಯಕ್ತಿಗಳನ್ನು ರೂಪಿಸುವುದು ದೈಹಿಕ ಶಿಕ್ಷಣದ ಗುರಿಯಾಗಿದೆ. ಉತ್ತಮ ಆಹಾರಾಭ್ಯಾಸ ಹಾಗೂ ಸಮರ್ಪಕ ದೈಹಿಕ ಚಟುವಟಿಕೆಗಳಿಂದ ಆರೋಗ್ಯಕರ ಜೀವನ ಶೈಲಿಯಿಂದಾಗಿ ಸ್ಥೂಲಕಾಯ ಮತ್ತು ಸಂಬಂಧಿಸಿದ ಕಾಯಿಲೆಗಳನ್ನು ದೂರವಿಡಬಹುದು. ಅಷ್ಟು ಮಾತ್ರವಲ್ಲದೆ ಶಾಲಾ ಮಟ್ಟದಲ್ಲಿ ವಿದ್ಯಾರ್ಥಿಗಳು ದೈಹಿಕ ಶಿಕ್ಷಣದಲ್ಲಿ ತೊಡಗುವುದರಿಂದ ಸರ್ವತೋಮುಖ ಅಭಿವೃದ್ಧಿ ಸಾಧಿಸಲು ಅತ್ಯಂತ ಸಹಕಾರಿಯಾಗಿದೆ. ವಿವಿಧ ಪ್ರಕಾರದ ಚಲನೆಗಳು ಹಾಗೂ ದೈಹಿಕ ಚಟುವಟಿಕೆಗಳಿಂದಾಗಿ ದೈಹಿಕ ಸದೃಢತೆ ದೊರಕುವುದಲ್ಲದೆ ಬುದ್ಧಿಯು ವಿಕಾಸಗೊಳ್ಳುವುದು. ಕ್ರಮಬದ್ಧ ದೈಹಿಕ ಶಿಕ್ಷಣದಲ್ಲಿ ತೊಡಗುವುದರಿಂದ ದೈಹಿಕವಾಗಿ, ಮಾನಸಿಕವಾಗಿ ಹಾಗೂ ಭಾವನಾತ್ಮಕವಾಗಿ ನಿರಂತರ ಬೆಳೆಯುತ್ತಿರುವ ಶಾಲಾ ವಿದ್ಯಾರ್ಥಿಗಳು ಈ ಕೆಳಗೆ ಸೂಚಿಸಿದ ಲಾಭಗಳನ್ನು ಪಡೆಯಬಹುದು. 1ನೇದು ದೈಹಿಕ ದೃಢತೆಯನ್ನು ಹೆಚ್ಚಿಸುತ್ತದೆ. ಕಷ್ಟ ಸಹಿಷ್ಣುತೆ, ಸ್ನಾಯುಗಳ ಬಲ, ಮೈಮಣಿತ, ದೇಹ ಸಂಯೋಜನೆ ಮೊದಲಾದ ಅಂಶಗಳು ಬೆಳವಣಿಗೆಗೆ ದೈಹಿಕ ಶಿಕ್ಷಣದಲ್ಲಿ
ಸಮ ಪ್ರಮಾಣದ ಬೊಜ್ಜನ್ನು ಕಾಯ್ದುಕೊಳ್ಳುವುದರೊಂದಿಗೆ ಸ್ಥೂಲಕಾಯವನ್ನು ಹೊಂದುತ್ತದೆ. ನೋಡಿಕೊಳ್ಳುವುದು ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡುವುದು, ಆರ್ಥಿಕ ಕೊಲೆಸ್ಟ್ರಾಲ್ ಅನ್ನು ತಡೆಗಟ್ಟುವುದು ಹಾಗೂ ಸಕ್ಕರೆ ಕಾಯಿಲೆ ಮತ್ತು ಹೃದಯ ಸಂಬಂಧಿಸಿದ ಕಾಯಿಲೆಗಳನ್ನು ದೂರವಿಡಲು ಕ್ರಮಬದ್ಧ ದೈಹಿಕ ಶಿಕ್ಷಣ ಸಹಾಯಕಾರಿ ಆಗಿರುತ್ತದೆ. ಮುಂದಿನ ಭಾಗದಲ್ಲಿ ನನ್ನ ಗೆಳತಿ ದಿ ಪ್ರತೀಕ್ಷಾ ಹೇಳುತ್ತಾರೆ. ನನ್ನ ಹೆಸರು ಪ್ರತೀಕ್ಷಾಡಿ. ನಾನು ಮಾನಸಿಕ ಅಭಿವೃದ್ಧಿ ಸಹಕಾರಿಯಾಗುತ್ತದೆ 3 ಪಾಯಿಂಟ್ ಹೇಳುತ್ತಿದ್ದೇನೆ. ದೈಹಿಕ ಶಿಕ್ಷಣದಲ್ಲಿ ಲಭ್ಯವಾಗುವ ಅನುಭವಗಳು ವಿದ್ಯಾರ್ಥಿಗಳ ಮಾನಸಿಕ ಅಭಿವೃದ್ಧಿಗೆ ಪೂರಕವಾಗಿವೆ. ಕ್ರೀಡೆಗಳು, ಆಟೋಟಗಳು ಮತ್ತು ಇತರೆ ಚಟುವಟಿಕೆಗಳು ಉದ್ಯೋಗ ಖಿನ್ನತೆಗಳಂತಹ ಮಾನಸಿಕ ಸಮಸ್ಯೆಗಳನ್ನು ದೂರವಿಡಲು ಅತ್ಯಂತ ಸಹಕಾರಿ. ದೈಹಿಕ ಶಿಕ್ಷಣ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ಮಾನಸಿಕ ಸುಸ್ಥಿತಿಯನ್ನು ಕಾಪಾಡಿಕೊಳ್ಳುವುದು ಸುಲಭ. 4ನೇದು, ಬೌದ್ಧಿಕ ಬೆಳವಣಿಗೆಗೆ ಪೂರಕವಾಗುತ್ತದೆ. ದೈಹಿಕ ಶಿಕ್ಷಣದಲ್ಲಿ ಭಾಗವಹಿಸುವುದರಿಂದ ಬುದ್ಧಿ ಶಕ್ತಿ ತೀಕ್ಷ್ಣಗೊಳ್ಳುವ ಅನುಕೂಲವಾಗುತ್ತದೆ. ಅದರಲ್ಲಿನ ಅನುಭವಗಳು ಹಾಗೂ ತರಬೇತಿಯಿಂದಾಗಿ ಏಕಾಗ್ರತೆ ಹೆಚ್ಚುತ್ತದೆ. ಶೈಕ್ಷಣಿಕ ಸಾಧನೆ ಉತ್ತಮಗೊಳ್ಳುತ್ತದೆ ಮತ್ತು ಸಮಸ್ಯೆ ಬಗೆಹರಿಸಲು ಕೌಶಲ್ಯ ಪ್ರಬಲವಾಗುತ್ತದೆ. ಈ ಎಲ್ಲಾ ಸಾಮರ್ಥ್ಯಗಳು ಹೆಚ್ಚಿಸುವುದರಿಂದ ವಿದ್ಯಾರ್ಥಿಗಳು ಇತರೆ ಶೈಕ್ಷಣಿಕ ವಿಷಯಗಳನ್ನು ಕಲಿಯಲು ಸನ್ನದ್ಧಗೊಳ್ಳುತ್ತಾರೆ. ಸ್ವಯಂ ಅಭಿವ್ಯಕ್ತಿ ಹಾಗೂ ಸದಪ್ರಿಯ ಆಗಲು ವಿದ್ಯಾರ್ಥಿಗಳಲ್ಲಿ ಎಂದೂ ಕೊರೆಯುಂಟಾಗಲಾರದು. ಮುಂದಿನ ಭಾಗ ನನ್ನ ಗೆಳತಿ ಚೇತನ ಹೇಳುತ್ತಿದ್ದಾಳೆ. ಚಟುವಟಿಕೆ ವಿದ್ಯಾರ್ಥಿಗಳನ್ನು ಆರೋಗ್ಯಕರವಾಗಿ ಸಮಾಜದಲ್ಲಿ ಬೇರೆಯಾಗುತ್ತದೆ ಮಾಡುತ್ತದೆ. ಸಹಾಯಕರ ಅನುಭವವನ್ನು ರೂಢಿಸಿಕೊಂಡು ಗುಂಪು ಚಟುವಟಿಕೆಗಳಲ್ಲಿ ತಂಡಗಳು ಅವಕಾಶಗಳಲ್ಲಿ ಸೃಷ್ಟಿಯಾಗುತ್ತದೆ. ಉತ್ತಮ ನಡೆಯುತ್ತದೆ. ಬೆಳೆಸಿಕೊಳ್ಳುವುದು ವಿದ್ಯಾರ್ಥಿಗಳಿಗೆ ಅನುಕೂಲಕರ ಸನ್ನಿವೇಶಗಳು ದೈಹಿಕ ಶಿಕ್ಷಣ ಕಾರ್ಯಕ್ರಮದಲ್ಲಿ ಮೂಡಬಹುದಾದ ನನ್ನ ಈ ಮುಂದಿನ ಚಟುವಟಿಕೆಯಲ್ಲಿ ನನ್ನ ಪ್ರೀತಿಯ ಗೆಳತಿ ಪೂಜಾ ಹೇಳುತ್ತಾಳೆ. ನನ್ನ ಹೆಸರು ಪೂಜಾ ಎಂಬ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ಕೊಂಡಜ್ಜಿ ಬಸಪ್ಪ ಪ್ರೌಢಶಾಲೆ ಎಲೆಬೇಟು. ಆರೋಗ್ಯಕರ ಕ್ರಿಯಾಶೀಲ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಗೆ ಮಾರ್ಗದರ್ಶನ. ಚಿಕ್ಕ ವಯಸ್ಸಿನಲ್ಲಿ ರೂಢಿಸಿಕೊಂಡಿರುವ ಆರೋಗ್ಯಕರ ಹಾಗೂ ಕ್ರಿಯಾಶೀಲ ಜೀವನ ಕ್ರಮವು ವಿದ್ಯಾರ್ಥಿಗಳ ಜೀವನದಲ್ಲಿ ಮುಂದುವರಿಯುವುದು. ಇದರಿಂದಾಗಿ ಆರೋಗ್ಯವಂತ ನಾಗರಿಕರ ನಿರ್ಮಾಣವಾಗುವುದರಲ್ಲಿ ಸಂಶಯವಿಲ್ಲ. ಕ್ರೀಡೆಗಳು, ಆಟೋಟಗಳಲ್ಲೂ ಜೀವನ ಅವಿಭಾಜ್ಯ ಅಂಗವಾಗುತ್ತದೆ ಹಾಗೂ ಸ್ವಯಂ ಪ್ರೇರಿತ ಶಿಸ್ತಿನ ಜೀವನವನ್ನು ನಡೆಸಿಕೊಂಡು ಹೋಗಲು ಅಡಿಪಾಯವಾಗುತ್ತದೆ. 7ನೇ ಪಾಯಿಂಟ್, ಕ್ರೀಡೆ ಮನೋಭಾವನೆಯನ್ನು ಕಲಿಸುತ್ತದೆ. ಆಟೋಟಗಳಲ್ಲಿ ಸೋಲು ಮತ್ತು ಗೆಲುವನ್ನು ಸಮ ದೃಷ್ಟಿಯಿಂದ ಎದುರಿಸಲು ಬಲವರು ಸುಖ ಮತ್ತು ದುಃಖವನ್ನು ಜೀವನದಲ್ಲಿ ಏಕರೀತಿಯಾಗಿ ಎದುರಿಸುತ್ತಾರೆ. ಕ್ರೀಡೆಗಳಲ್ಲಿ ಅನುಭವ ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣಗಳನ್ನು ಮೈರೂಢಿಸಿಕೊಳ್ಳಲು ಅವಕಾಶ ಕಲ್ಪಿಸುತ್ತದೆ. ನೈತಿಕತೆ ಮತ್ತು ಹೊಣೆಗಾರಿಕೆಗಳಂತಹ ಗುಣಗಳು ದೈಹಿಕ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳಲ್ಲಿ ಸಾಮಾನ್ಯ ಕಂಡುಬರುತ್ತದೆ. ಧನ್ಯವಾದಗಳು. ಅನಾವಶ್ಯಕ ಮಾನಸಿಕ ಒತ್ತಡಗಳನ್ನು ದೂರವಿಡಲು ಸಹಕಾರಿಯಾಗುತ್ತದೆ. ದೈಹಿಕ ಶಿಕ್ಷಣದಲ್ಲಿ ತೊಡಗಿರುವ ಪ್ರೌಢಾವಸ್ಥೆಯಲ್ಲಿರುವ ವಿದ್ಯಾರ್ಥಿಗಳು ತಮ್ಮ ಅನಾವಶ್ಯಕ ಮಾನಸಿಕ ಒತ್ತಡಗಳಿಂದ ಹೊರಬರುತ್ತಾರೆ. ಕ್ರಮೇಣ ಅವರು ಅಂತಹ ಒತ್ತಡಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಕಲಿಯುತ್ತಾರೆ. ದೈಹಿಕ ಚಟುವಟಿಕೆ ಹಾಗೂ ಕ್ರೀಡೆಗಳಲ್ಲಿನ ರೋಮಾಂಚಕ
ಕ್ಷಣಗಳು ಒತ್ತಡ ನಿರ್ವಹಣೆಗೆ ಸಹಕಾರಿ. ಇದರಿಂದ ವಿದ್ಯಾರ್ಥಿಗಳು ಸಂತೋಷದ ಅನುಭೂತಿಯನ್ನು ಹೊಂದಿ ಒತ್ತಡ ರಹಿತ ವಿದ್ಯಾರ್ಥಿ ಜೀವನವನ್ನು ಪಾಲಿಸುತ್ತಾರೆ. ಬಿಡುಗಡೆ ವೇಳೆಗೆ ಸದುಪಯೋಗಕ್ಕಾಗಿ ಮಾರ್ಗೋಪಾಯಗಳನ್ನು ಸೂಚಿಸುತ್ತದೆ. ವಿದ್ಯಾರ್ಥಿಗಳು ಬಿಡುವಿನ ವೇಳೆಯನ್ನು ಸದುಪಯೋಗ ಮಾಡಿಕೊಳ್ಳುವುದಾದರೆ ದುಷ್ಟ ಘಟನೆಗಳಿಗೆ ಬಲಿಪಶುಗಳಾಗುತ್ತಾರೆ. ಬಿಡುವಿನ ವೇಳೆಯ ಸದುಪಯೋಗಕ್ಕೆ ದೈಹಿಕ ಶಿಕ್ಷಣದ ಅನುಭವಗಳು ಸೂಕ್ತ ರೀತಿಯಲ್ಲಿ ಸಹಕರಿಸುತ್ತದೆ. ವಿದ್ಯಾರ್ಥಿಗಳು ತಮ್ಮ ಆಯ್ಕೆಯ ಕ್ರೀಡಾ ಅಥವಾ ಇತರ ದೈಹಿಕ ಚಟುವಟಿಕೆಗಳನ್ನು ತೊಡಗುವುದನ್ನು ಅವಶ್ಯವನ್ನಗೊಳಿಸಿಕೊಳ್ಳಬಹುದು. ಸುಪ್ತ ಪ್ರತಿಭೆಯ ಪ್ರದರ್ಶನಕ್ಕೆ ಅವಕಾಶ. ಪ್ರತಿಯೊಬ್ಬರಲ್ಲೂ ಸುಪ್ತ ಪ್ರತಿಭೆಗಳಿದ್ದರೆ ಸರಿಯಾದ ರೀತಿಯಲ್ಲಿ ಹೊರಹಾಕಲು ವೇದಿಕೆ ಅವಶ್ಯಕ. ಕೆಲವೊಬ್ಬರಿಗೆ ಉತ್ತಮ ಕಣ್ಣು ಕಾಲುಗಳ ಸಂಯೋಜನ ಸಾಮರ್ಥ್ಯವಿರುತ್ತದೆ. ಇದರೊಂದಿಗೆ ಉತ್ತಮ ದೇಹ ದೃಢತೆ ಅಭಿವೃದ್ಧಿ ಪಡಿಸಿಕೊಂಡಲ್ಲಿ ಉತ್ತಮ ಕ್ರೀಡಾಕೂಟಗಳಲ್ಲಿ ಹೊರಹೊಮ್ಮಬಹುದು. ಕ್ರೀಡೆಯನ್ನು ಒಬ್ಬ ವ್ಯಕ್ತಿ ಆಡಿಕೊಳ್ಳಲು ಅವಶ್ಯಕ ಜ್ಞಾನ ಮತ್ತು ಅನುಭವಗಳು ದೈಹಿಕ ಶಿಕ್ಷಣದಲ್ಲಿ ಸಕ್ರಿಯವಾಗಿ ತೊಡಗುವುದರಿಂದ ಲಭ್ಯವಾಗುತ್ತದೆ. ಇದುವರೆಗೂ ನನ್ನ ಗೆಳತಿಯರು ಒಂದೊಂದು ಅಂಶವಾಗಿ ಹೇಳ್ತಿರ್ತಾರೆ, ಅದನ್ನೆಲ್ಲ ಕೇಳ್ಕೊಂಡಿದ್ದೀರಾ? ನಾನು ಅದ್ರ ಬಗ್ಗೆ ಇವಾಗ ತಂಡದಲ್ಲಿರುವ ನನ್ನ ಸಹೋದರಿಯರವರಿಗೆ ಪ್ರಶ್ನೆ ಕೇಳ್ತೀನಿ, ಆನ್ಸರ್ ಮಾಡಬೇಕು. ಫಸ್ಟ್ ಇವಾಗ ಈ ಎಲ್ಲ ಲಾಭಗಳನ್ನು ಗಮನಿಸಿದಾಗ ಪ್ರತಿಯೊಬ್ಬರ ವಿದ್ಯಾರ್ಥಿ ಕ್ರಮಬದ್ಧ ದೈಹಿಕ ಶಿಕ್ಷಣದಲ್ಲಿ ತೊಡಗಬೇಕು ಹಾಗೂ ಅದರಲ್ಲಿ ಅನುಭವಗಳನ್ನು ಸರಿಯಾಗಿ ಎಂದು ಕ್ರಮವಾಗಿ ಮಾಡ್ಕೋಬೇಕು. ಯಾಕಂದ್ರೆ ಇವಾಗ ಯಾರಾದ್ರೂ ಯೋಗ ಮಾಡಿಸ್ತಿರ್ತಾರೆ, ಅದರಲ್ಲಿ ಕೆಲವೊಬ್ರು ನೀವು ನೆಗ್ಲೆಕ್ಟ್ ಮಾಡ್ಬಿಡ್ತೀರಾ. ಯೋಗದಿಂದ ನಿಮ್ಗೆ ಏನೇನು ಉಪಯೋಗ ಇದೆ ಅಂತ ಗೊತ್ತಾಗಲ್ಲ. ಫಸ್ಟ್ ಅದನ್ನ ಯೋಗವನ್ನು ನೀಟಾಗಿ ಕ್ರಮಬದ್ಧವಾಗಿ ರವಿ ಸರ್ ಶನಿವಾರ ಹೇಳ್ಕೊಡ್ತಾರೆ, ನೀಟಾಗಿ ಅವ್ರು ಹೆಂಗೆ ಹೇಳ್ಕೊಡ್ತಾರೆ ಅದನ್ನ ಮಾಡಬೇಕು. ನೀವು ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಯೋಗವನ್ನ ನೀಟಾಗಿ. ಅದರಿಂದ ನಿಮ್ಗೆ ಏನೇನು ಲಾಭ ಇದೆಯಪ್ಪ ಅಂದ್ರೆ ಹೇಳಕ್ಕಾಗಲಿದಷ್ಟು ಲಾಭ ಇದ್ದಾವೆ. ಇವಾಗ ನಾನು ಪ್ರಶ್ನೆ ಕೇಳ ರೆಡಿ ಇದ್ದೀರಾ? ಫಸ್ಟ್ ಇವಾಗ ನಾನಿವಾಗ ಕೇಳಿದ್ರಪ್ಪ, ಅವಳಿಗೆ ಆನ್ಸರ್ ಗೊತ್ತಿರಲಿಲ್ಲ, ಅದು ಪಾಸ್ ಆಗಿ ನಿಮಗೆ ಬರುತ್ತೆ. ನಿಮಗೆ ಪಾಸ್ ಆಗಿ ಬಂದ್ರೆ 5 ಅಂಕ ಸಿಗ್ತದೆ. ಅಕಸ್ಮಾತ್ ನೇರ ಪ್ರಶ್ನೆ ಇವಳೇ ಕರೆಕ್ಟ್ ಹೇಳಿದ್ರೆ ಅವ್ರಿಗೆ 10 ಪ್ರಶ್ನೆ ಸಿಗುತ್ತದೆ. ಮತ್ತೆ ತಪ್ಪು ಉತ್ತರಗಳಿಗೆ ಇಲ್ಲಿ ಅವಕಾಶ ಇಲ್ಲ. ಮತ್ತೆ ಆಡಿಯನ್ಸ್ಗಳಿಗೂ ಇರುತ್ತೆ. ಇಷ್ಟು ತಂಡಗಳು ಹೇಳಲಿಲ್ಲ ಅಪ್ಪ ಅಂತಂದ್ರೆ ನಿಮಗೂ ಪಾಸ್ ಆಗಿ ನಿಮಗೂ ಬಂದ್ರೆ ನಿಮಗೂ ಪಾಯಿಂಟ್ ಸಿಗುತ್ತೆ. ನೀವು ಆದಷ್ಟು ಮಟ್ಟಿಗೆ ಯೋಚನೆ ಮಾಡಿ ಹೇಳಿ, ಸರಿನಾ? ಮೊದಲನೇದು ಚಿತ್ರಕ್ಕೆ ದೈಹಿಕ ಶಿಕ್ಷಣದಿಂದ ಯಾವ ಯಾವ ಲಾಭಗಳು ಆಗಿರುತ್ತವೆ? ದೇಹಕ್ಕೆ ಲಾಭ, ಆರೋಗ್ಯಕ್ಕೆ ಲಾಭ, ದೇಹದ ಮೂಳೆಗಳಿಗೆ ಲಾಭ, ಆರೋಗ್ಯದ ಒತ್ತಡ ಇರಲ್ಲ, ಸ್ನಾಯುಗಳು ಬಲಾಗಿರ್ತವೆ, ಆರೋಗ್ಯ ಒತ್ತಡ ಇರಲ್ಲ ಅಂತ ಹೇಳಿದ ಲಿಖಿತವರಿಗೆ 10 ನೇರ ಪ್ರಶ್ನೆ 10 ಮಾರ್ಕ್ಸ್ ಸಿಗ್ತಾ ಇದೆ. ದೈಹಿಕ ಶಿಕ್ಷಣದಿಂದ ಯಾವ ಯಾವ ಆರೋಗ್ಯ ಲಾಭಗಳು ಆಗಿರುತ್ತವೆ? ಈಗ ಸಕ್ಕರೆ ಕಾಯಿಲೆ ಇರ್ತವೆ, ಅವು ಹೋಗ್ತವೆ. ಮತ್ತೆ BP ಮತ್ತೆ ಬೊಜ್ಜು ಅವೆಲ್ಲ ಕರ್ಸಕ್ಕೆ ಮತ್ತೆ ಧ್ಯಾನದಿಂದ ನಮಗೆ ಕೌಶಲ್ಯ
ಮತ್ತು ವಿದ್ಯಾರ್ಥತೆ. ಯೋಗದಿಂದ ನಮಗೆ ಭಾಳ ಅನುಕೂಲ ಇದೆ. ಬೊಜ್ಜು, ಸಕ್ಕರೆ ಕಾಯಿಲೆ, BP ಮತ್ತು ರಕ್ತದ್ದು ಸ್ನಾಯುಗಳು ಅವೆಲ್ಲ ಬಲ. ಋತು ಅವರು ರಕ್ತದ ಒತ್ತಡದ ನಿರ್ವಹಣೆ ಹಾಗೂ ಹೃದಯದ ಸಂಬಂಧದ ಕಾಯಿಲೆ ಮತ್ತು ಸಕ್ಕರೆ ಕಾಯಿಲೆ ಇಲ್ಲ ಅಂತ ಹೇಳಿದ ಋತು ಅವರಿಗೆ 10 ಅಂಕ ಸಿಗ್ತಾ. ಮೂರನೆಯ ತಂಡ ಪ್ರತೀಕ್ಷಾ ಅವರಿಗೆ ಪ್ರಶ್ನೆ. ಕೈಕ ದಾಢ್ಯತೆಯನ್ನು ಎದುರಿಸುವುದು ಹೇಗೆ? ದೈಹಿಕ ದಾಢ್ಯತೆಯನ್ನು ಹೆಚ್ಚಿಸುವುದು, ಮೈ ಮಡಿತ ಇರ್ತದೆ, ಎಲ್ಲ ಕೈ ಬರುತ್ತದೆ, ಮತ್ತು ಸ್ನಾಯುಗಳು ಬಲವಾಗುತ್ತವೆ, ಮೈ ಗಣಿತ ಬಲವಾಗುತ್ತವೆ, ನಮ್ಮ ಮಾನಸಿಕ ಒತ್ತಡ ಇರಲ್ಲ, ಬೆಳವಣಿಗೆ ತುಂಬ ಚೆನ್ನಾಗ್ತದೆ. ಆ ಪ್ರಶ್ನೆ ಪ್ರತೀಕ್ಷಾ ಅವರು ಹೇಳಿದಂತ ನೇರ ಪ್ರಶ್ನೆ ಅವರಿಗೆ 10 ಅಂಕ ಸಿಗ್ತಿದೆ. ನಾವಿವಾಗ ದೈಹಿಕ ದುಡ್ಡನ್ನು ಹೆಚ್ಚಿಸುವುದಕ್ಕೆ ನಮ್ಮ ಸ್ನಾಯುಗಳು ಬಲವಾಗುತ್ತದೆ ಮತ್ತು ಮೈ ಮಣಿತಗಳು, ದೇಹ ಸಂಯೋಜನೆ ಮೊದಲಾದ ಅಂಶಗಳು ಬೆಳವಣಿಗೆಗೆ ದೈಹಿಕ ಶಿಕ್ಷಣದಲ್ಲಿ ತೊಡಗುವುದರಿಂದ ಲಾಭವಾಗುತ್ತದೆ. ಥ್ಯಾಂಕ್ ಯು. ಅಂಜಲಿ ಅವರಿಗೆ ನೇರ ಪ್ರಶ್ನೆ. ನಾಲ್ಕನೇ ತಂಡ ದೀರ್ಘಕಾಲಿಕ ಆರೋಗ್ಯ ಲಾಭಗಳು. ಸಕ್ಕರೆ ಕಾಯಿಲೆ, ಪೂಜಾ 4ನೇ ತಂಡ, ಪೂಜಾ ಅವರಿಗೆ 5ನೇ ತಂಡ ಪಾಸ್ ಬಂದಿದೆ. ಸಕ್ಕರೆ ಕಾಯಿಲೆ ನಿವಾರಣೆ ಆಗುತ್ತದೆ ಮತ್ತು ಕ್ರೀಡೆ ಆಟೋಟಗಳಲ್ಲಿ ಸೇರಿದರೆ ನಮಗೆ ಆರೋಗ್ಯ ಚೆನ್ನಾಗಿರುತ್ತದೆ. ಯೋಚನೆ ಮಾಡಿ. ಮತ್ತೆ ನಿಖಿತಾ ಮೊದಲನೇ ತಂಡದಲ್ಲಿ ಪಾಸ್ ಬಂದಿದೆ. ಶರೀರದಲ್ಲಿ ಪ್ರಮಾಣದ ಬೊಜ್ಜನ್ನು ಕಾಯ್ದುಕೊಳ್ಳುವುದು. ಅಂದರೆ ಕೆಲವರಿಗೆ ಬೊಜ್ಜಿಂದಲೇ ಭಾಳ ಪ್ರಾಬ್ಲಮ್ ಆಗಿದೆ. ಏನಾದರೂ ಕೆಲಸ ಮಾಡುವಾಗ ಏನಾದರೂ ಬೊಜ್ಜು ಅಡ್ಡ ಆಗುತ್ತೆ, ಅದನ್ನು ಬೊಜ್ಜನ್ನು ಕಳಿಸ್ಕೊಳ್ಳೋಕ್ಕೆ ಸಹಾಯ. ಬೊಜ್ಜನ್ನು ಕರಗಿಸಿಕೊಳ್ಳಲು ಶರೀರದಲ್ಲಿ ನಮಗೆ ಇವಾಗ ಸಮ ಪ್ರಮಾಣದ ಬೊಜ್ಜು ಕಾಯ್ದುಕೊಳ್ಳುವುದರಿಂದ ಕಾಲವನ್ನು ಹೊಂದುವುದೆಂದೇ ನೋಡಿಕೊಳ್ಳುವುದು, ರಕ್ತದ ಒತ್ತಡವನ್ನು ನಿಯಂತ್ರಣದಲ್ಲಿರುವುದು, ಮತ್ತೆ ರಕ್ತ ನಮಗೆ ಒತ್ತಡ ಇರ್ತಲ್ಲ ಅದನ್ನ ನಿಯಂತ್ರಣದಲ್ಲಿರುವುದು. ಅದು ಪಾಸ್ ಆದ ಪ್ರಶ್ನೆ ಅಂಜಲಿ ಅವರಿಗೆ ಬಂದಿತ್ತು, ಅದು ನೇರ ಪ್ರಶ್ನೆ ಹೇಳಿಲ್ಲ, ಅವರಿಗೆ 0 ಬಂದಿದೆ. ಇವಾಗ ಪಾಸ್ ಆದ ಪ್ರಶ್ನೆ ಲಿಖಿತಗ ಬಂದಿದೆ, ಅವರಿಗೆ 5 ಮಾರ್ಕ್ಸ್. ಯಾಕಂದ್ರೆ ಅದು ಪಾಸ್ ಆದ ಪ್ರಶ್ನೆ ಅಲ್ಲ, ಅದಕ್ಕೆ 5 ಮಾರ್ಕ್ಸ್ ಬಂದಿದೆ. ಮತ್ತು ನೆಕ್ಸ್ಟ್ ನೇರ ಪ್ರಶ್ನೆ ಲಿಖಿತ ಅವರಿಗೆ. ಮಾನಸಿಕ ಅಭಿವೃದ್ಧಿಗೆ ಸಹಾಯಕಾರಿಯಾಗುತ್ತದೆ ಯಾವುವು? ಕ್ರೀಡೆಗಳು, ಆಟೋಟಗಳು, ಯೋಗ ಮತ್ತು ಇತರೆ ಚಟುವಟಿಕೆಗಳನ್ನು ಮಾಡೋದ್ರಿಂದಾಗಿ ಮಾನಸಿಕ ಅಭಿವೃದ್ಧಿಗೆ ಸಹಕಾರಿಯಾಗಿದೆ. ವೆರಿ ಗುಡ್. ಕ್ಲಾಸ್ ಹಾಕಿ. ಸರಿಯಾದ ಉತ್ತರವನ್ನು ಕೊಟ್ಟ ಲಿಖಿತ ಕೇಟಿ ಅವರಿಗೆ ಮತ್ತೆ 10 ಅಂಕ ಸಿಗ್ತವೆ. ಮತ್ತೆ 2ನೇ ತಂಡ ಋತು ಅವರಿಗೆ ಭೌತಿಕ ಬೆಳವಣಿಗೆ ಪೂರಕವಾಗಿರುವ ಅಂಶಗಳು ಯಾವುವು? ಭೌತಿಕ ಬೆಳವಣಿಗೆಯಿಂದ ನಮಗೆ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ, ತೀಕ್ಷ್ಣ ಗುಣಗಳಿದ್ದಾಗುತ್ತದೆ, ಸಾಧನೆ ಶೈಕ್ಷಣಿಕ ಸಾಧನೆ ಹೆಚ್ಚಾಗುತ್ತದೆ ಮತ್ತು ನಮಗೆ ಏಕಾಗ್ರತೆ ಜಾಸ್ತಿ ಉಂಟಾಗುತ್ತದೆ. ಎರಡನೇ ತಂಡ ಋತು ಅವರಿಗೆ
ನೇರ ಪ್ರಶ್ನೆ. ಸಮಾಜದಲ್ಲಿ ಹೊಂದಿಕೊಳ್ಳುವ ಮನೋಭಾವ ಬೆಳೆಸುತ್ತದೆ. ಅವು ಯಾವ್ಯಾವ ಅಂಶಗಳು? ವಿದ್ಯಾರ್ಥಿಗಳನ್ನು ಸಮಾಜದಲ್ಲಿ ಬೆಳೆಯುವಂತೆ ಮಾಡುತ್ತದೆ. ಎರಡನೇದು ಸಮಾಜದಲ್ಲಿ ಬೆಳೆಯುವಂತೆ ಸೃಷ್ಟಿಯಾಗುತ್ತದೆ. 2 ಪಾಯಿಂಟ್ ಅಂತ ಹೇಳಿದಂತ ಪ್ರತೀಕ್ಷಾ ಅವರಿಗೆ 10 ಅಂಕ ಸಿಗ್ತಾ ಇದೆ. ನಾಲ್ಕನೇ ತಂಡ ಅಂಜಲಿಯವರ ತಂಡಕ್ಕೆ ಸಮಾನ ಆರೋಗ್ಯಕರ ಕ್ರಿಯಾಶೀಲ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಗೆ ಮಾರ್ಗದರ್ಶನವಾದ ಅಂಶಗಳು ಯಾವ್ಯಾವು? ಚಿಕ್ಕ ವಯಸ್ಸಿನಲ್ಲಿ ರೂಢಿಸಿಕೊಂಡಿರುವ ಆರೋಗ್ಯಕ್ಕಾಗಿ ಹಾಗೂ ಕ್ರಿಯಾಶೀಲ ಜೀವನ ಕಾರ್ಯಕ್ರಮವು ವಿದ್ಯಾರ್ಥಿಗಳು ಜೀವನದಲ್ಲಿ ಮುಂದುವರಿಯುವ ಇವರಿಂದಾಗಿ ರೋಗಗಳು ನಾಗರಿಕವಾಗಿ ನಮನವಾಗುತ್ತದೆ. ನೇರ ಪ್ರಶ್ನೆಯಿಂದ 10 ಅಂಕ ಸಿಗ್ತಾ ಇದೆ. ಇವಾಗ 5ನೇ ತಂಡದವರಿಗೆ ಕ್ರೀಡಾ ಮನೋಭಾವನೆಯನ್ನು ಕಲಿಸಿದ ಅಂಶಗಳು ಯಾವ್ಯಾವು? ಆಟಗಳಲ್ಲಿ ಸೋಲು ಗೆಲುವು ಸಮ, ದೃಷ್ಟಿಯಿಂದ ಎದುರಿಸಲು ಸುಖ ದುಃಖ ಸಮ, ನಾಯಕತ್ವ ಗುಣಗಳನ್ನು ಬರುತ್ತವೆ. ನೈತಿಕತೆ. ಪೂಜಾ ಅವರು ಕೊಟ್ಟಂತ ಪೂಜಾ ಅವರಿಗೆ ಧನ್ಯವಾದಗಳು. ಅವರಿಗೆ 10 ಅಂಕ ಸಿಗ್ತದೆ. ಮತ್ತೆ ನೇರ ಪ್ರಶ್ನೆ ಅನಾವಶ್ಯಕ ಮಾನಸಿಕ ಒತ್ತಡಗಳನ್ನು ದೂರವಿಡಲು ಸಹಕರಿಸುತ್ತದೆ. ಅದರ ಅಂಶಗಳು ಯಾವ್ಯಾವು? ದೈಹಿಕ ಶಿಕ್ಷಣ ಅಂದರೆ ಇವಾಗ ಏನಾದರೂ ಸರ್ ಹೊಡೆದ್ರೆ ಏನೋ ತಪ್ಪು ಮಾಡಿದ್ರೆ ಅದಕ್ಕೆ ನಮಗೆ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ. ಅದರಿಂದ ದೈಹಿಕ ಶಿಕ್ಷಣ ಅವೆಲ್ಲವನ್ನು ದೂರ ಇಡಲು ಸಹಕಾರಿಯಾಗಿದೆ. ನಿಖಿತಾ ಭೇಟಿಯವರು ಸರಿಯಾದ ಉತ್ತರವನ್ನು ಕೊಟ್ಟು 10 ಅಂಕವನ್ನು ಪಡೆದುಕೊಳ್ಳುತ್ತಾರೆ. ಮತ್ತೆ ಇವಾಗ 2ನೇ ತಂಡಕ್ಕೆ ಬಿಡುವಿನ ವೇಳೆಯ ಉಪಯೋಗಕ್ಕೆ ಮಾರ್ಗೋಪಾಲನೆಗಳನ್ನು ಸೂಚಿಸಿದ ಅಂಶಗಳು ಯಾವ್ಯಾವು? ಈಗ ವಿದ್ಯಾರ್ಥಿಗಳು ಯೋಗ ಏನಾದ್ರು ಕಲ್ಸಕ್ಕಾದ್ರೆ ಅದನ್ನ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಲ್ಲ. ದೈಹಿಕ ಶಿಕ್ಷಣ ಅನುಭವಗಳನ್ನು ಸೂಕ್ತ ರೀತಿಯಲ್ಲಿ ತಿಳಿದುಕೊಳ್ಳುವುದಿಲ್ಲ. ಮತ್ತೆ ಅದರ ದೈಹಿಕ ಚಟುವಟಿಕೆಗಳನ್ನು ತೊಡಗುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಋತು ಅವರಿಗೆ 10 ಅಂಕ ಸಿಗ್ತಾ ಇದೆ. ಮತ್ತೆ ಈಗ 3ನೇ ತಂಡ ಪ್ರತೀಕ್ಷಾ ಅವರಿಗೆ ಸಪ್ತ ಪ್ರತಿಭೆಯ ಪ್ರದರ್ಶನಕ್ಕೆ ಅವಕಾಶಗಳು ಅಂಶಗಳು ಯಾವ್ಯಾವು? ಪ್ರತಿಯೊಬ್ಬರಲ್ಲಿ ಸೂಕ್ತ ಪ್ರತಿಭೆಗಳಿರುತ್ತವೆ. ಅವನ್ನು ಸರಿಯಾದ ರೀತಿಯಲ್ಲಿ ಬಳಸುವ ವೇದಿಕೆ ಅಂತ ಇರುತ್ತವೆ. ಮತ್ತು ಉತ್ತಮ ಕಣ್ಣು, ಕೈ, ಕಾಲುಗಳು ಸಂಯೋಜನೆ ಸಾಮರ್ಥ್ಯವಿರುತ್ತವೆ. ಇದರೊಂದಿಗೆ ಉತ್ತಮ ದೇಹ ಸಾಂದ್ರತೆ ಅಭಿವೃದ್ಧಿ ಪಡಿಸಿಕೊಂಡಲ್ಲಿ ಉತ್ತಮ ಕ್ರೀಡಾಪಟುಗಳು ಹೊರಹೊಮ್ಮಬಹುದು. ಕ್ರೀಡೆಯನ್ನು ವೃತ್ತಿಯನ್ನಾಗಿ ಆಯ್ಕೆ ಮಾಡಿಕೊಳ್ಳಲು ಅವಶ್ಯಕ ಜ್ಞಾನ ಮತ್ತು ಅನುಭವಗಳನ್ನು ದೈಹಿಕ ಶಿಕ್ಷಣದಲ್ಲಿ ಸಕ್ರಿಯವಾಗಿ ತೊಡಗುವುದರಿಂದ ಲಭ್ಯವಾಗುತ್ತದೆ. ಈ ಎಲ್ಲ ಲಾಭಗಳನ್ನು ಗಮನಿಸಿದಾಗ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕ್ರಮಬದ್ಧ ದೈಹಿಕ ಶಿಕ್ಷಣದಲ್ಲಿ ತೊಡಗಬೇಕು ಹಾಗೂ ಅದರಲ್ಲಿ ಅನುಭವಗಳನ್ನು ಸವಿಯಬೇಕು ಎಂದು ಸ್ಪಷ್ಟವಾಗುತ್ತದೆ. ಈಗ ಇದುವರೆಗೂ ರಸಪ್ರಶ್ನೆ ಕಾರ್ಯಕ್ರಮ ನಡೆಸಿದ್ವಾ? ಅದರಲ್ಲಿ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಅವರಿಗೂ ತುಂಬುವುದರ ಧನ್ಯವಾದಗಳನ್ನು ಹೇಳಿದ್ದಾರೆ. ದೈಹಿಕ ಶಿಕ್ಷಣ ಮಹತ್ವ ಅದರಲ್ಲಿ ಒಂದೊಂದು ಅಂತಾಗಿ ಬರುವುದು ಏನಪ್ಪಾ ಅಂದ್ರೆ ದೈಹಿಕ ದೃಢತೆಯನ್ನು ಹೆಚ್ಚಿಸುತ್ತದೆ. ದೀರ್ಘಕಾಲ ಆರೋಗ್ಯ ಲಾಭಗಳು. ಮತ್ತೆ 3ನೇ ಹಂತ ಮಾನಸಿಕ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ. ಮತ್ತೆ 4ನೇ ಹಂತ ಭೌತಿಕ ಬೆಳವಣಿಗೆ
ಪೂರಕವಾಗುತ್ತದೆ. ಮತ್ತು 5ನೇ ಅಂಗ ಸಮಾಜದಲ್ಲಿ ಹೊಂದಿಕೊಳ್ಳುವ ಮನೋಭಾವ ಬೆಳೆಸುತ್ತದೆ. 6ನೇದು ಆರೋಗ್ಯಕರ, ಕ್ರಿಯಾಶೀಲ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಗೆ ಮಾರ್ಗದರ್ಶನವಾಗುತ್ತದೆ. ಕ್ರೀಡಾ ಮನೋಭಾವನೆಯನ್ನು ಕಲಿಸುತ್ತದೆ. ಮತ್ತು 8ನೇದು ಅನಾವಶ್ಯಕ ಮಾನಸಿಕ ಒತ್ತಡವನ್ನು ದೂರವಿಡಲು ಸಹಕರಿಸುತ್ತದೆ. 9ನೇದು ಬಿಡುವಿನ ವೇಳೆಯ ಸದುಪಯೋಗಕ್ಕೆ ಮಾರ್ಗ ಪಾಲನೆಗಳನ್ನು ಸೂಚಿಸುತ್ತದೆ. ಸಪ್ತ ಪ್ರತಿಭೆ ಪ್ರದರ್ಶನಕ್ಕೆ ಅವಕಾಶ ನೀಡುತ್ತದೆ. ಫಸ್ಟ್ ಸೆಕ್ಷನ್ ಇವಾಗ ನಾನು ಇಷ್ಟಪಟ್ಟ ರಸಪ್ರಶ್ನೆ ಕಾರ್ಯಕ್ರಮ ನಡೆಸಿದ್ರ ಅದರಲ್ಲಿ ಎಲ್ಲರೂ ಚೆನ್ನಾಗಿ ಉತ್ತರವನ್ನು ಕೊಟ್ರ. ಇವಾಗ ಬೇಜಾರಾಗ್ಬೇಡ್ರಿ, ಫಸ್ಟ್ ಬಂದಿದ್ದೀನಿ ಸೆಕೆಂಡ್ ಬಂದಿದ್ದೀರಿ, ಎಲ್ಲರೂ ಸರಿಯಾದ ಉತ್ತರವನ್ನು ಕೊಟ್ಟು ಎಲ್ಲರೂ ಚೆನ್ನಾಗಿ ಆಡಿದ್ದೀರಾ. ನೀವು ಯಾರು ಬೇಜಾರ್ಬೇಕು, ಇಲ್ಲಿ ಬಂದು ಈ ಕಾರ್ಯಕ್ರಮ ಭಾಗವಹಿಸಿದ್ರೆ ಹೆಚ್ಚು. ಅದರಲ್ಲಿ ನೀವೆಲ್ಲ ಫಸ್ಟ್ನೇ ಹಂತದಲ್ಲಿ ನಿಂತ್ಕೊಂಡಿದ್ದೀರಾ. ಇವಾಗ ಅದ್ರಲ್ಲಿ ಫಸ್ಟ್ನೇ ಅಂತ ಪಡ್ಕೊಂಡ್ರೆ ಲಿಖಿತ ಭೇಟಿ ಅವರು ಹಾಗೆ ಋತು ಸೆಕೆಂಡನೇ ಋತು 2ನೇ ತಂಡ ಮತ್ತು 4ನೇ ತಂಡ ಸಮ ಬಂದಿದೆ. ಇದರಲ್ಲಿ ಇವಾಗ ನಾವು 30 ಬಂದಿದೆ. ಇವಾಗ ಇವರಿಬ್ಬರಿಗೂ ಮತ್ತೊಂದು ಪ್ರಶ್ನೆ ಕೇಳ್ತೀನಿ. ಅದರಲ್ಲಿ ಯಾರು ಬೇಗ ಕೈ ಎತ್ತಿ ಉತ್ತರವನ್ನು ಕೊಡ್ತಾರೆ ಅವರಿಗೆ ಮತ್ತೆ ಪಾಯಿಂಟ್ ಸಿಗ್ತದೆ. ಮೂವತ್ತು ಸಮ ಬಂದಿರೋದ್ರಿಂದ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಇವಾಗ ಯಾರು ಕಂಡಪ್ಪ ಅಂದ್ರೆ ಋತು ಮತ್ತೆ ಪ್ರತೀಕ್ಷಾ. ದೈಹಿಕ ಶಿಕ್ಷಣದಿಂದ ಯಾವ ಯಾವ ಲಾಭಗಳು ಆಗಿರುತ್ತವೆ? ಕಣ್ಣು ಸರಿಯಾಗುತ್ತವೆ ಮತ್ತು ನಮ್ಮ ಸ್ನಾಯುಗಳು ಶಕ್ತಿಯುತವಾಗುತ್ತದೆ. ಮತ್ತು ಯೋಗ ಮಾಡೋದ್ರಿಂದ ನಮ್ಮ ಎಲ್ಲ ಸ್ನಾಯುಗಳು ಎಲ್ಲ ಕೆಟ್ಟಿರುತ್ತೆ. ಕಾಲು ಕೈ ನೋವು ಏನು ಬರಲ್ಲ. ಕಣ್ಣು ಎಲ್ಲ ನೀಟಾಗಿ ಸ್ಪಷ್ಟವಾಗಿ ಕಾಣುತ್ತವೆ, ಎಲ್ಲ ಕಾಣುತ್ತೆ. ನೆಕ್ಸ್ಟ್ ಋತು ಅವ್ರು ಇನ್ನೊಂದು ಎಲ್ಲಿ ಅವ್ರೇನು ಅವಳಿಗಿಂತ ಚೆನ್ನಾಗಿ ಹೇಳಿದ್ರೆ ಅವಳಿಗೆ ಮಾರ್ಕ್ಸ್ ಬರುತ್ತೆ. ಈಗ ದೈಹಿಕ ಶಿಕ್ಷಣದಿಂದ ನಮಗೆ ಏನೋ ಸಿಗುತ್ತಪ್ಪ ಅಂದ್ರೆ ಬುದ್ಧಿ ಕೌಶಲ್ಯ ಹೆಚ್ಚಾಗುತ್ತದೆ. ಜ್ಞಾನದಿಂದ ನಮಗೆ ಅರಿವು ಮರುವಾಗ್ತದಲ್ಲ ಇದಾಗ್ತದೆ. ಮತ್ತೆ ಆರೋಗ್ಯ ಹೆಚ್ಚಾಗುತ್ತದೆ. ಈಗ ನಾವು ಶೀತ ಕೆಂಪು ಆಗ್ತದೆ ಅಂದ್ರೆ ಅದರಿಂದ ನಮ್ಮ ಸರ್ ಶನಿವಾರ ಯಾವಾಗಲೂ ರವಿ ಸರ್ ಅದರಿಂದ ಏನೇನಾಗ್ತದೆ ಎಲ್ಲ ಹೇಳ್ಕೊಡ್ತಾರೆ. ಅದನ್ನೆಲ್ಲ ನಾವು ಇದು ಅಳವಡಿಸ್ಕೊಂಡ್ರೆ ನಮಗೆ ದೈಹಿಕ ಶಿಕ್ಷಣ ತುಂಬ ಒಳ್ಳೆಯದು. ಅದರಿಂದ ನಮಗೆ ಶಾಲೆಯಲ್ಲಿ ಸ್ಪೋರ್ಟ್ಸ್ ಎಲ್ಲ ಇರ್ತದೆ, ಅದಕ್ಕೆಲ್ಲ ಭಾಗವಹಿಸಬೇಕು. ಅದರಿಂದ ಅನುಕೂಲ ಅಂದರೆ ಜ್ಞಾನ ಮತ್ತು ಕೌಶಲ್ಯ ಎಲ್ಲ ಹೆಚ್ಚಾಗುತ್ತದೆ. ಸ್ನಾಯುಗಳು ಮತ್ತು ಕಣ್ಣುಗಳು ಈಗ ಒಬ್ಬೊಬ್ಬರಿಗೆ ಸಣ್ಣ ವಯಸ್ಸಿನಿಂದಲೇ ಕಣ್ಣು ಕಾಣಿಸಲ್ಲ, ಅದು ಸ್ಪಷ್ಟವಾಗಿ ಕಾಣಿಸಬೇಕಂದ್ರೆ ಎಲ್ಲ ಯೋಗ ಎಲ್ಲ ಮಾಡೋದ್ರಿಂದ ನಮಗೆ ಅನುಕೂಲ ಇರ್ತದೆ. ಇಬ್ರು ಸರಿಯಾದ ಉತ್ತರವನ್ನು ಕೊಟ್ಟು ಚೆನ್ನಾಗಿ ಹೇಳಿದ್ದಾರೆ. ಇವಾಗ ಇಬ್ರಿಗೂ ಪಾಯಿಂಟ್ ಸಿಗ್ತದೆ. ಮತ್ತೆ 2ನೇ ತಂಡ ಮತ್ತು 3ನೇ ತಂಡ ಚೆನ್ನಾಗಿ ಇದು ಮಾಡಿದ್ರೆ. ಮತ್ತೊಂದು ಪ್ರಶ್ನೆ ಕೇಳ್ತೀನಿ. ಯೋಗದ ಪಿತಾಮಹ ಯಾರು? ಫಸ್ಟ್ ಯಾರು ಹೇಳ್ತೀರಾ? ಯೋಚನೆ ಮಾಡಿ ಹೇಳ್ತೀನಿ. ಗೊತ್ತಾಗ್ತಿಲ್ಲ? ಯೋಗದ ಪಿತಾಮಹ ನಾನು ಹೇಳ್ದ ಇಬ್ರು ಉತ್ತರವನ್ನು ಕೊಡಕ್ಕಾಗ್ತಾ ಇಲ್ಲ. ಯೋಗದ ಪಿತಾಮಹ ಪತಂಜಲಿ. ಇಬ್ರದ್ದು ಮತ್ತೆ ಚೆನ್ನಾಗಿ ಆನ್ಸರ್ ಕೊಟ್ಟಿದ್ದಾರೆ. ಯಾವ್ಯಾವಪ್ಪ ಅಂದ್ರೆ ಋತು ಮತ್ತೆ ಪ್ರತೀಕ್ಷಾ ತಂಡದವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಅವರಿಗೂ ತುಂಬ ಹೃದಯದ ಧನ್ಯವಾದಗಳಿದ್ದೇನೆ. ಮತ್ತೆ ಇವಾಗ ನಾವು ಇದರಲ್ಲಿ ಒಂದೇ ಒಂದು ಇದು ನೆಡ್ಸ್ಕೊಡೋಣ. ಏನಪ್ಪ ಅಂದ್ರೆ ಇವಾಗ ಪ್ರಶ್ನೆಗಳನ್ನು ಕೇಳಿದ್ರೆ ಆನ್ಸರ್ ಹೇಳ್ತಿದ್ದಾರೆ. ಅದಕ್ಕೆ ಇವಾಗ ಒಂದು ಚೀಟಿ ಬರ್ದಾಕ್ಬಿಡೋಣ ಅವ್ರ ಹೆಸರಲ್ಲಿ. ಆ ಚೀಟಿ ಯಾರು ಹೇಳ್ತಾರೆ ಅವ್ರ ಹೆಸರಲ್ಲಿ ಅಂಕ ಬರುತ್ತೆ. ಸರಿನಾ?
ಇಬ್ರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಅವ್ರಿಗೆ ಮತ್ತೊಂದು ಪ್ರಶ್ನೆ ಕೇಳೋಣ. ವಾಲಿಬಾಲ್ ಆಟವನ್ನು ಕಂಡುಹಿಡಿದವರು ಯಾರು? ವಿಲಿಯಂ ಮಾರ್ಕ್. ಸರಿಯಾದ ಉತ್ತರವನ್ನು ಕೊಟ್ಟಂತ ಲಿಖಿತಾ ಕೇಟಿ ಅವರು ಮೊದಲನೇ ಸ್ಥಾನ ಪಡ್ಕೊಂಡಿದ್ದಾರೆ. ಅವರಿಗೆ ತುಂಬು ಹೃದಯ ಧನ್ಯವಾದಗಳು. ಎರಡನೇ ತಂಡ ಮೂರನೇ ತಂಡ ಪ್ರತೀಕ್ಷಾ ಡಿ ಅವರು ಸೆಕೆಂಡ್ನೇ ಸ್ಥಾನ ಪಡ್ಕೊಂಡಿದ್ದಾರೆ. ಅವರಿಗೆ ತುಂಬು ಹೃದಯ ಎರಡನೇ ತಂಡದವ ಋತು ಅವರು ತೃತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮವನ್ನು ಮುಗಿಯೋ ಹಂತದಲ್ಲಿದೆ. ಎಲ್ಲರೂ ಇದರಲ್ಲಿ ಭಾಗವಹಿಸಿ ತುಂಬಾ ಚೆನ್ನಾಗಿ ಉತ್ತರವನ್ನು ಕೊಟ್ಟಿದ್ದಂತ ನನ್ನ ಅಣ್ಣ ತಮ್ಮಂದರಿಗೆ ಹಾಗೂ ನನ್ನ ಗೆಳತಿಯವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಕೊಡ್ತೇನೆ. ಶಾಂತ ರೀತಿಯಿಂದ ಕುಳಿತುಕೊಂಡು ಕೇಳಿಸಿಕೊಂಡಂತ